ದೇವಿಯ ದರ್ಶನ ಪಡೆಯದೇನೆ ಕಳ್ಳತನ ಆಗ್ಬಿಟ್ಟಿದೆ ಇಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತದೆ. ಆದರೆ ಕಳ್ಳತನನೇ ಮಾಡಲ್ಲ ಅಂತ ಕೆಲವೊಂದು ಈ ಎಜುಕೇಟೆಡ್ ಕಳ್ಳ ಹೇಳ್ತಾ ಇದ್ದಾನಂತೆ. ದೇವಿಯ ದರ್ಶನ ಮಾಡ್ದೇನೆ ಕಳ್ಳತನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅಂದರೆ ಸ್ವಲ್ಪ ಕಾಮನ್ ಸೆನ್ಸ್ ಇರೋ ಕಳ್ಳ, ಎಜುಕೇಟೆಡ್ ಇರುವಂಥ ಕಳ್ಳ ಚಾಮುಂಡಿಯ ಅಪ್ಪಣೆ ಕೋರಿ ಕಳ್ಳತನ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಕಳ್ಳತನಕ್ಕೆ ಹೋಗ್ತಾ ಇದ್ದೀನಿ, ಯಾವುದೇ ಅಡ್ಡಿಯಾಗದಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಸ್ವಲ್ಪ ವಿಚಿತ್ರವಾದ ಕಳ್ಳ, ವಿಶೇಷವಾದ ಕಳ್ಳ, ಇಂಟ್ರೆಸ್ಟಿಂಗ್ ಆದಂತಹ ಕಳ್ಳ. ಸಾಫ್ಟ್ವೇರ್ ಓದಿ ಮನೆಗೆ ಬೀಗ ಹಾಕಿರ್ತಾನೆ. ಚಾಮುಂಡಿ ಅಪ್ಪಣೆ ಪಡಿತಾನಂತೆ. ಮೈಸೂರಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಆಂಧ್ರ ಮೂಲದ ಸರಣಿ ಕಳ್ಳ. ಕಳ್ಳತನ ಆಗಿದೆ. ಆಂಧ್ರದ ಕೋನಸೀಮಾ ಮೂಲದ ವ್ಯಕ್ತಿ ಇತ್ತು. ಪ್ರೊಫೆಸರ್ ನಾಗಭೂಷಣ್ ಅವರ ಮನೆಗೆ ಬೀಗ ಮುರಿದು ಹಾಕಿರ್ತಾರಲ್ಲ, ಅದು ಮುರಿದು ಕಳ್ಳತನ ಮಾಡಿದ್ದಾನೆ. 60,000 ರೂಪಾಯಿ ನಗದು, 150 ಗ್ರಾಂ ಬೆಳ್ಳಿ ವಸ್ತುಗಳು ಅಲ್ಲಿ ಕಳ್ಳತನ ಹಾಕಿದೆ. ಮೈಸೂರಿನ ರಾಮಕೃಷ್ಣ ನಗರದ ವಾಸು ಬಡಾವಣೆಯಲ್ಲಿದೆ ಆ ಮನೆ. ದೇವಿಯ ದರ್ಶನ ನಾ ಪಡೆಯದೇನೆ ನಾನು ಕಳ್ಳತನಕ್ಕೆ ಹೋಗೋದಿಲ್ಲ, ಕಳ್ಳತನ ಮಾಡಲ್ಲ ಅಂತ. ನೋಡಿ ಹೆಂಗಿದೆ. ಕಳ್ಳತನ ಮಾಡೋಕ್ಕೂ ಕೂಡ ಆ ದೇವರನ್ನು ಬೇಡ್ಕೊಂಡು ಹೋಗ್ತಾನಂತೆ ಈ ಕಳ್ಳ. ಈ ಹಿಂದೆ ಎಂದೂ ಕೂಡ ಈ ರೀತಿಯಾಗಿ ಕಳ್ಳರು ಹೇಳಿಕೆ ಕೊಟ್ಟಿದ್ದನ್ನು ನಾವು ನೋಡೋಕ್ಕಾಗೋದಿಲ್ಲ. ಏನೋ ಒಂದು ಗರಂದಾರಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಒಳ್ಳೇದಾಗಲಿ, ಆಶೀರ್ವಾದ ಮಾಡಮ್ಮ ತಾಯಿ ಅಂತ ನಾವು ಕೇಳ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ರೆ ಇಲ್ಲ, ಈತ ಕಳ್ಳತನ ಮಾಡೋಕೆ ಹಿಂಗೆ ಕೇಳ್ಕೊಂಡಿದ್ದಾನೆ. ನಾವು ಹೋಗಿ ಏನು ಕೇಳ್ಕೊಳ್ತೀವಿ ದೇವ್ರ ಹತ್ರ? ಹೋಗಿ ನಾವು ಅಂದ್ಕೊಂಡಿದ್ದು ಕೆಲಸ ಆಗಲಿ, ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ ಅದು ಬೇಗ ನೆರವೇರಲಿ. ತುಂಬ ದಿನಗಳಿಂದ ಬ್ಯಾಲೆನ್ಸ್ ಏನೋ ಒಂದು ಕಿರಿಕಿರಿ ಇರುತ್ತಲ್ಲ, ಕೆಲವೊಂದು ಸಮಸ್ಯೆಗಳು, ಅದು ಪರಿಹಾರ ಆಗಲಿ ಅಮ್ಮ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಬೇಡ್ಕೊಳ್ತೀವಿ. ಆದರೆ ಇಲ್ಲಿ ಈತ ಹೇಳ್ತಾ ಇದ್ದಾನೆ, ನನಗೆ ಕಳ್ಳತನ ಮಾಡೋಕೆ ತಾಯಿನೇ ಅಪ್ಪಣೆ ಕೊಡ್ತಾಳೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಚಾಮುಂಡೇಶ್ವರಿಗೆ ನಾವು ಮೊರೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆ ತಾಯಿ ಅಪ್ಪಣೆ ಕೊಟ್ಟ ಮೇಲೇ ನಾನು ಕಳ್ಳತನ ಮಾಡೋದು. ಎಂಥ ಬುದ್ಧಿವಂತಿಕೆಯ ಮಾತು. ತನ್ನ ಕಳ್ಳತನವನ್ನು ದೇವ್ರ ಮೇಲೇ ಹೊರಿಸ್ಬಿಟ್ಟ. ಚಾಮುಂಡಿ ದೇವಿಯ ಅಪ್ಪಣೆಯನ್ನು ಕೋರಿ ಕಳ್ಳತನವನ್ನು ಮಾಡ್ತಾ ಇದ್ದಂತೆ ಈ BSc ಪದವೀಧರ ಓದಿದ್ದಾನೆ, ಏನೂ ಓದಿಲ್ಲ ಅಂತ ಏನಿಲ್ಲ, BSc ಮಾಡಿದ್ದಾನೆ, ಒಂದು ಕಾಮನ್ ಸೆನ್ಸ್ ಇದೆ. ಎಲ್ಲಾದರೂ ಹೋಗಿ ಕೆಲಸ ಮಾಡಿದ್ರೆ ಕೆಲಸ ಸಿಗುತ್ತೆ, BSc ಮೇಲೆ ಸಾಕಷ್ಟು ಕೆಲಸಗಳು ಸಿಗುತ್ತೆ. ಆದರೆ ಈತ ಮಾಡ್ತಾ ಇರುವಂಥದ್ದು, ಹುಡುಕೊಂಡಿರುವಂಥ ವೃತ್ತಿ ಏನು ಅಂತಂದರೆ ಕಳ್ಳತನದ ವೃತ್ತಿ. ದೇವ್ರ ಹತ್ರ ಹೋಗಿ, ದೇವರೇ ನಾನು ಕಳ್ಳತನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಸ್ವಲ್ಪ ಜಾಸ್ತಿ ಬಂಗಾರ ಬೆಳ್ಳಿ ದುಡ್ಡೆಲ್ಲ ಸಿಗಲಿ, ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಆಗದೇ ಇರಲಿ, ನಾನು ಯಾವ ಪೊಲೀಸರ ಕೈಗೆ ಸಿಗದೇ ಇರಲಿ, ಆ ಮನೆ ಮಾಲೀಕರ ಕೈಗೆ ಸಿಗದೇ ಇರಲಿ, ಯಾವ CCTV ಫುಟೇಜ್ಗಳಲ್ಲಿ ನನ್ನ ಮುಖ ಬರದೇ ಇರಲಿ, ಈ ರೀತಿಯಾಗಿ ಬೇಡ್ಕೊಂಡು ಹೋಗ್ತಾ ಇದ್ದಂತೆ. ಅಡ್ಡಿ ಆತಂಕಗಳಂದ್ರೆ ಇದೇ ತಾನೇ ಬರೋದು. ಯಾರು ಕೂಡ ನೋಡಿ ನನ್ನ ರೆಕಗ್ನೈಸ್ ಮಾಡದೇ ಇರಲಿ, ಹೇಳದೇ ಇರಲಿ, ಈ ರೀತಿಯಾಗಿ ದೇವ್ರ ಹತ್ರನೂ ಬೇಡ್ಕೊಳ್ತಾರ ಗೊತ್ತಿಲ್ಲ. ನೋಡಿ ಹೆಂಗಿದ್ದಾನೆ. ಸಾಫ್ಟ್ವೇರ್ ಓದಿ ಏನಿದ್ದಾನೆ ಈತ, ಮನೆಗೆ ಬೀಗ ಆಗಿರ್ತಾನಲ್ಲ ಅದನ್ನು ಮುರಿದು ಹಾರ್ಡ್ವೇರ್ ಕೆಲಸವನ್ನು ಮಾಡ್ತಾನೆ. ಓದಿರೋದೇ ಬೇರೆ, ಕೆಲಸ ಮಾಡ್ತಿರೋದೇ ಬೇರೆ. ಓದಿಗೂ ಕೆಲಸಕ್ಕೂ ಒಂದೊಂದು ಸಂಬಂಧ ಇರಲ್ಲ, ಬೇರೆ ಬೇರೆ ಕೆಲಸಗಳನ್ನು ಮಾಡೋದು ನೋಡಿದ್ವಿ. ಆದರೆ ಈತ ಕಳ್ಳತನಕ್ಕೇ ಬಂದಿರುವಂಥದ್ದು. ಮೈಸೂರಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈತ ಆಂಧ್ರ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಸರಣಿ ಕಳ್ಳತನವನ್ನು ಮಾಡಿದಂತೆ ಆಂಧ್ರ ಮೂಲದ ಕೋನಸೀಮ ಏನಿದೆ ದ್ವಾರಕಪುರಿ ವೆಂಕಟೇಶ್ವರ ರೆಡ್ಡಿ ಅಂತೆ ಈತ ಅರೆಸ್ಟ್ ಆಗಿರುವಂಥದ್ದು. ಪ್ರೊಫೆಸರ್ ನಾಗಭೂಷಣ್ ಅನ್ನುವಂಥವ್ರು ಏನಿರ್ತಾರೆ, ಅವ್ರ ಮನೆಗೆ ಬೀಗ ಹಾಕಿ ಹೋಗಿರ್ತಾರೆ. ಹೋದಾಗ ಈತ ಆ ಮನೆಯ ಬೀಗವನ್ನು ಮುರಿದು ಕಳ್ಳತನ ಮಾಡಿದ್ದಾನೆ. ಆ ಮನೆಯಲ್ಲಿ ಈತ 60,000 ರೂಪಾಯಿ ಕ್ಯಾಶು ಮತ್ತು 150 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವಂಥದ್ದು. ಮೈಸೂರಿನ ರಾಮಕೃಷ್ಣ ನಗರದ ವಾಸು ಬಡಾವಣೆಯಲ್ಲಿ ಈ ಮನೆ ಇದೆ, ಅಲ್ಲಿ ಘಟನೆ ಆಗಿದೆ. ಹೀಗಾಗಿ ಇದ್ರ ಬಗ್ಗೆ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಈತ ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಮಾಡಿದ್ದ, ಸರಣಿ ಕಳ್ಳತನಗಳು ಅಂತ ಹೇಳಲಾಗ್ತಾ ಇದೆ. ಬರೀ ಮೈಸೂರಿನಲ್ಲಿ ಮಾತ್ರವೋ ಅಥವಾ ಇನ್ನು ಬೇರೆ ಬೇರೆ ಎಲ್ಲಿ ಮಾಡಿದ್ದಾನೆ? ಆಂಧ್ರ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಆಂಧ್ರದಲ್ಲಿಯೂ ಕೂಡ ಏನಾದರೂ ಒಂದು ಕಳ್ಳತನಗಳನ್ನು ಮಾಡಿದ್ದಾನ? ಅದು ದೊಡ್ಡ ಮಟ್ಟದ ಅಥವಾ ಚಿಕ್ಕ ಮಟ್ಟದ? ಈಗೇನು ಮಾಡಿದ್ದಾನೆ? 60,000 150 ಗ್ರಾಮು ಬೆಳ್ಳಿಯ ವಸ್ತುಗಳೇನು ತೆಗೆದುಕೊಂಡು ಕಳ್ಳತನ ಮಾಡಿದ್ದಾನೆ. ನೀವು ಗಮನಿಸ್ತಾ ಇದ್ದೀರ ಫೋಟೋದಲ್ಲಿ. ಇನ್ನು ಬೇರೆ ಬೇರೆ ಕಳ್ಳತನಗಳಲ್ಲಿ ಈತನ ಹೆಸರು ಕೇಳಿ ಬಂದಿದೆ ಎನ್ನುವಂಥ ವಿಚಾರ ಇರುವಂಥದ್ದು. ಹೀಗಾಗಿ ಅದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.